ಹೊಸ ಪೇಪರ್ಲೆಸ್ ಪ್ಯಾನ್ ಕಾರ್ಡ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಒಂದು ದಾಖಲೆಯನ್ನ ನಾವು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡದೇನೆ ಇಲ್ಲಿ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಈ ಒಂದು ಪೋರ್ಟಲ್ಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ 120 ರೂಪಾಯಿ ಮೊದಲು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದನ್ನ ಆ್ಯಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ವ್ಯಾಲೆಟ್ ರೀಚಾರ್ಜ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ QR ಕೋಡನ್ನು ನಿಮ್ಮ ಮೊಬೈಲ್ನಲ್ಲಿರುವ ಫೋನ್ಪೇ ಇಂದ ಸ್ಕ್ಯಾನ್ ಮಾಡಿಬಿಟ್ಟು 120 ರೂಪಾಯಿ ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ. ಮಾಡಿದ ನಂತರ ಅಲ್ಲಿ ನಿಮಗೆ UTR ನಂಬರ್ ಸಿಗುತ್ತೆ. ಆ ಒಂದು UTR ನಂಬರ್ ಇಲ್ಲಿ ಇರುತ್ತೆ ನೋಡಿ, ಅದನ್ನು ವೆರಿಫೈ ಮಾಡಿ. ವೆರಿಫೈ ಮಾಡಿದ ನಂತರ ನಿಮ್ಮ ಖಾತೆಗೆ ಇಲ್ಲಿ ನೋಡಿ 120 ರೂಪಾಯಿ ಜಮಾ ಆಗಿದೆ. ಸೊ ಇವಾಗ ನೀವು ಹೊಸ ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ಪೇಪರ್ಲೆಸ್ ಪ್ಯಾನ್ ಕಾರ್ಡಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ NSDL ಪೇಪರ್ಲೆಸ್ ಪ್ಯಾನ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟು ಇಲ್ಲಿ ಈ ಥರ ಬರುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಕೆಳಗಡೆ ನಿಮಗೆ OTP ಥ್ರೂ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. OTP ಥ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮಗೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ನೀವು ಎಂಟರ್ ಮಾಡಿ. ಸೊ ನಾನು ಇಲ್ಲಿ ಯಾವುದೇ ಥರ ಸ್ಕಿಪ್ ಮಾಡ್ತಾ ಇಲ್ಲ ವೀಕ್ಷಕರೇ, ನಿಮಗೆ ಪೂರ್ತಿ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂತಂದರೆ ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು ಲೈವ್ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅದಕ್ಕಾಗಿ ಲೈವ್ ಮಾಡ್ತಾ ಇದ್ದೇನೆ. ಆಧಾರ್ ನಂಬರ್ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ OTPಯನ್ನು ಪಡೆದುಕೋತೀರಾ. ಅದು ಬಂದಿರುವಂಥ OTPಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ನೋಡಿ. ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಲೋಡಿಂಗ್ ಆಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಒಂದು ನೆಕ್ಸ್ಟ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಹೆಸರು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಮಾತ್ರ ನೀವು ಹಾಕಬೇಕಾಗತ್ತೆ. ತಂದೆ ಹೆಸರನ್ನು ಹಾಕಬೇಕಾಗತ್ತೆ, ಮೊಬೈಲ್ ನಂಬರು, ಇಮೇಲ್ ID. ನಂತರ ಇದನ್ನು ಹಾಕಿದ ನಂತರ ಇಲ್ಲಿ ನೋಡಿ ಒಂದು ಟಿಕ್ ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಕೋಡನ್ನು ಇದು ಸೆಲೆಕ್ಟ್ ಆಗುತ್ತೆ. ಇದರ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಹಳ ಈಸಿಯಾಗಿದೆ ವೀಕ್ಷಕರೇ, ಯಾವುದೇ ಥರ ಟೆನ್ಷನ್ ಆಗೋದಾಗಲಿ ಕನ್ಫ್ಯೂಷನ್ ಆಗೋದಾಗಲಿ ಆಗೋದಿರೋದಿಲ್ಲ. ಸೊ ಇಲ್ಲಿ ನೀವು ಹಾಕಿರೋ ಡೇಟಾ ಸರಿಯಾಗಿದೆಯಾ ಇಲ್ಲ ಅಂತ ಕೇಳ್ತಾ ಇದೆ, ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ಇದು ಅಗ್ರಿಮೆಂಟ್ ಕೇಳುತ್ತೆ. ಸೊ ಅಗ್ರಿ ಆಗಿಬಿಟ್ಟು ಇಲ್ಲಿ ಯಾರು ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಆಗಿರ್ತೀರೋ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ನಂತರ ಇಲ್ಲಿ ಕೂಡ ನೀವು ಒಂದು OTPಯನ್ನು ಪಡೆದುಕೋತೀರಾ. ಇಲ್ಲಿ ಯಾರು ಈ ಒಂದು ಪೋರ್ಟಲ್ಗೆ ಯೂಸ್ ಮಾಡ್ತಾ ಇದ್ದೀರೋ ಅವರ ಮೊಬೈಲ್ ನಂಬರಿಗೆ OTP ಬರುತ್ತೆ, ಇದು ಕ್ಯಾಂಡಿಡೇಟ್ ಮೊಬೈಲಿಗಲ್ಲ. ಸೊ OTP ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ 12 ಅಂಕಿ ನಂಬರನ್ನು ನೀವಿಲ್ಲಿ ಎಂಟರ್ ಮಾಡಿ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಹೆಸರು ಮುಂದ್ಗಡೆ ಹಚ್ಚುವಂಥ ಪ್ರಿಫಿಕ್ಸ್ ವರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಹೆಸರನ್ನು ಹಾಕಿ ನಂತರ ಅವರ ಒಂದು ಡೇಟ್ ಆಫ್ ಬರ್ತನ್ನು ಈ ಕ್ಯಾಲೆಂಡರ್ನಿಂದ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಒಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ನೀವು ಹೆಣ್ಮಕ್ಳದಾಗಿರ್ಬೋದು ಅಥವಾ ಗಂಡು ಮಕ್ಕಳದಾಗಿರ್ಬೋದು ಯಾರದೇ ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಪ್ಯಾನ್ ಕಾರ್ಡ್ದಲ್ಲಿ ತಂದೆ ಹೆಸರನ್ನೇ ಹಾಕಬೇಕು. ಸೊ ಇದರ ನಂತರ ಇಲ್ಲಿ ಒಂದು ಕನ್ಸೆಂಟ್ ಇದೆ, ಅದನ್ನು ಟಿಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ನಿಮ್ಮ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಮತ್ತೆ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಏನು ಮಾಡುವಂಥ ಅಗತ್ಯ ಇರೋದಿಲ್ಲ. ಇಲ್ಲಿ ಬ್ಲ್ಯಾಂಕ್ ಹೆಸರು ತೋರಿಸ್ತಾ ಇದೆ, ಬಟ್ ನೀವೇನಲ್ಲಿ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಡಿಫಾಲ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರನ್ನು ತಗೊಂಡಿರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೋ ಅಂತೇಳಿ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ತಂದೆ ಹೆಸರನ್ನು ಹಾಕಬೇಕಾಗತ್ತೆ 2 ಸತಿ, ಒಂದು ಕನ್ಫರ್ಮೇಷನ್ ಮಾಡಬೇಕಾಗತ್ತೆ ಇಲ್ಲಿ. ಇದರ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮಗೆ ಇನ್ಕಮ್ ಯಾವ ಸೋರ್ಸಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಅದನ್ನು ನೋ ಅಂತ ಹೇಳಿ ಟಿಕ್ ಮಾಡ್ಕೊಳ್ಳಿ. ನಂತರ ಇನ್ನು ಉಳ್ಕಿದ್ದು ಇಲ್ಲಿ ನೀವು ಯಾವುದೇ ಥರ ಏನೂ ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ. ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನಿಮ್ಮ ಏರಿಯಾ ಪಿನ್ ಕೋಡನ್ನು ಮಾತ್ರ ಹಾಕಬೇಕಾಗತ್ತೆ. ಏರಿಯಾ ಪಿನ್ ಕೋಡ್ ಹಾಕಿದ ನಂತರ ನಿಮ್ಮ ಒಂದು ಏರಿಯಾ ಕೋಡು AO ಟೈಪು ಅದೇನಿದೆ ಅದೆಲ್ಲ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಪ್ಲೇಸಿನಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಆ ಒಂದು ಪ್ಲೇಸಿನ ಹೆಸರನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ನು ಪ್ರಿವ್ಯೂ ಆಗುತ್ತೆ. ಇದನ್ನು
ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಡಿಟ್ ಮಾಡೋದಿದ್ರೆ ಇವಾಗಲೇ ನೀವು ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಎಲ್ಲ ಸರಿಯಾಗಿ ಇತ್ತು ಅಂತಂದರೆ ನೀವು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಇಲ್ಲಿ ನೀವು eKYC ಅಥೆಂಟಿಫಿಕೇಶನ್ ನಡೆಯುತ್ತೆ ಇಲ್ಲಿ. ಸೊ ಅದಕ್ಕಾಗಿ OTP ಬೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಆಧಾರ್ ಕಾರ್ಡಿಗೆ ಅಂದರೆ ಯಾರ ಹೆಸರಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೋ ಹೊಸ ಪ್ಯಾನ್ ಕಾರ್ಡಿಗಾಗಿ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ನೋಡಿ, ಬಂದಿರುವಂಥ OTP ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇದು eKYC ಅಥೆಂಟಿಫಿಕೇಶನ್ ಸಕ್ಸಸ್ಫುಲಿ ಆಗಿ ಬಂದಿದೆ. ನಂತರ ಮತ್ತೆ OTP ಬೇಸ್ಡ್ e-ಸೈನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಯೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ಇದು ಕೊನೆಯ ಸ್ಟೆಪ್ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಹಾಕಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಇಲ್ಲ ಅಂತಂದರೆ OTP ಜನರೇಟ್ ಆಗೋದಿಲ್ಲ. ಸೊ ನೋಡಿ, ಇಲ್ಲಿ ನಾನು ರಾಂಗ್ ಹಾಕಿದ್ದೇನೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಹಾಕಿ. ಇವಾಗ ನೋಡಿ ಸರಿಯಾಗಿದೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಅಲ್ಲಿ ಒಂದು ಕನ್ಸೆಂಟ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ದೇನೆ ನೀವು OTP ಕೂಡ ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಮತ್ತೆ ಇದು ಲಾಸ್ಟ್ OTP. ಈ ಒಂದು OTPಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಕೊನೆ ಸ್ಟೆಪ್ ಇದು. ಸೊ OTPಯನ್ನು ಹಾಕಿಬಿಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಕ್ಸಸ್ಫುಲಿ OTP ವೆರಿಫೈಡ್ ಅಂತ ಹೇಳಿ ಬಂದ್ಬಿಟ್ಟು ಇದು ರೀಡೈರೆಕ್ಟ್ ಆಗಿ ಮತ್ತೆ ನಿಮ್ಮ ಒಂದು ಪೋರ್ಟಲ್ಗೆ ಬರುತ್ತೆ. ಇದು ಬಂದ ನಂತರ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ID ಸಕ್ಸಸ್ಫುಲಿ ಅಂತ ಹೇಳಿ ಬಂದಿರುತ್ತೆ. ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ ID ಸಿಕ್ಕಿರುತ್ತೆ. ಇಲ್ಲಿ ನಿಮ್ಮದು ಫೀಸ್ ಎಷ್ಟಿದೆ, ಟೈಮಿಂಗ್ ಎಷ್ಟು, ಡೇಟ್ ಎಷ್ಟು ಎಲ್ಲ ಕೂಡ ನಿಮಗೆ ಇಲ್ಲಿ ಡೀಟೇಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡು 1 ಗಂಟೆ ಕಾಲಾವಕಾಶ ತೊಗೊಂಡ್ಬಿಟ್ಟು ನಿಮ್ಮ ಇಮೇಲ್ IDಗೆ ಒಂದು PDF ಬರುತ್ತೆ. ಅದನ್ನು ಸಾಫ್ಟ್ ಕಾಪಿ ನೀವು ಪ್ರಿಂಟ್ ತಗೊಂಡು ಎಮರ್ಜೆನ್ಸಿ ವರ್ಕಿಗೆ ಯೂಸ್ ಮಾಡ್ಕೋಬೋದು ಪ್ಯಾನ್ ಕಾರ್ಡನ್ನು. ನಂತರ ನಿಮಗೆ 10 ದಿನಗಳ ಒಳಗಡೆ ನಿಮ್ಮ ಮನೆಗೆ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ಸಿಗೆ ಹೊಸ ಪ್ಯಾನ್ ಕಾರ್ಡು, ಸ್ಮಾರ್ಟ್ ಕಾರ್ಡ್ ಮನೆಗೆ ಬರುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ನಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.